ರಾಜ್ಯದಲ್ಲಿನ ಕಬ್ಬಿನ ದರ ಸಮರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಕದನವಾಗಿ ಮಾರ್ಪಟ್ಟಿದೆ. ಬೀಸೋ ದೊಣ್ಣೆಯಿಂದ ಪಾರಾಗೋಕೆ ಕಬ್ಬಿನ ದರ ನಿಗದಿ ಮಾಡುವುದು ನಾವಲ್ಲ ಅಂತ ಹೇಳಿ ಕೇಂದ್ರದತ್ತ ರಾಜ್ಯ ಸರ್ಕಾರ ಕೈ ತೋರಿಸಿದೆ. ಇದು ಬಿಜೆಪಿ ನಾಯಕರು ಮತ್ತು ಕೇಂದ್ರ ಸಚಿವರ ಕಣ್ಣನ್ನ ಕೆಂಪಗಾಗಿಸಿದ್ದು ಗ್ಯಾರಂಟಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋಗಿರೋದು ಅವರು ಬಗೆಹರಿಸದಲ್ಲೇ ಕದ್ದಾಡ್ತಕ್ಕಂಥದ್ದು, ಸುಳ್ಳು ಹೇಳ್ಕೊಂಡು ಅದು ಇದು ಸಬೂಬು ಹೇಳತಕ್ಕಂಥದ್ದು. ಬಹಳ ಪ್ರಯತ್ನ ಮಾಡಿದ್ದೇವೆ ಅಂತೇಳಿ ಪ್ರಧಾನಮಂತ್ರಿಗೆ ಸುಳ್ಳು ಹೇಳುವ ಕೆಲಸವನ್ನ ತಾವೇನು ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಈಗ ರೈತರು ಬೀದಿಗೆ ಬಂದ ಮೇಲೆ ಯಾಕೆ ಪತ್ರ ಬರೆದಿದ್ರು ಅಂತ ನನ್ನ ಪ್ರಶ್ನೆ ಬಂದು, ಸಿದ್ದರಾಮಯ್ಯ ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟ್ ಅಂತ ನನ್ನ ಭಾವನೆ. ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದಿಂದ ಚರ್ಚೆ ಮಾಡಿದ್ದಾರೆ? ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಳ್ಕೊಂಡು ಕೂತಿದ್ದಾರೆ. ಕಬ್ಬಿನ ದರದಂಗಲ್, ಕೇಂದ್ರದತ್ತ ಕೈ ತೋರಿದ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಸಚಿವರಿಂದ ವಾಕ್ಪ್ರಹಾರ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕಬ್ಬು ಬೆಳೆಗಾರರ ದರದಂಗಲ್ ತಾರಕಕ್ಕೇರಿದೆ. ಕಳೆದ 9 ದಿನಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ಅನ್ನದಾತರ ಹೋರಾಟ ಇವತ್ತು ಉಗ್ರ ಸ್ವರೂಪ ಪಡೆದಿದ್ದು ಕಬ್ಬಿನ ಬೆಲೆ ಕಿಚ್ಚು ದಗದಗಿಸಿದೆ. ಸಕ್ಕರೆ ಕಾರ್ಖಾನೆಗಳು ಮತ್ತು ಕಬ್ಬು ಬೆಳೆಗಾರರ ನಡುವೆ ಸಿಲುಕಿರುವ ರಾಜ್ಯ ಸರ್ಕಾರದ ಸ್ಥಿತಿಯಂತೂ ಕತ್ತಿಯ ಮೇಲಿನ ನಡಿಗೆಯಂತಾಗಿದೆ. ಹೀಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ. ಇದೀಗ ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ನಡುವೆ ಕಬ್ಬಿನ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬು ಬೆಳೆಗಾರರ ಕೆಂಗಣ್ಣಿಗೆ ಗುರಿಯಾಗದಂತೆ ಎಚ್ಚರ ವಹಿಸಿರೋ ರಾಜ್ಯ ಸರ್ಕಾರ, ದರ ಫಿಕ್ಸ್ ಮಾಡೋದು ನಾವಲ್ಲ, ಕೇಂದ್ರ ಸರ್ಕಾರ 2025ನೇ ಸಾಲಿಗೆ ಪ್ರತಿ ಟನ್ಗೆ FRP 3,550 ರು ನಿಗದಿ ಮಾಡಿದೆ. ಇದರಲ್ಲಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಒಳಗೊಂಡಿದೆಯಾ ಇಲ್ಲವಾ ಅಂತ ಸ್ಪಷ್ಟಪಡಿಸಲಿ ಎಂದು ಕೇಂದ್ರಕ್ಕೆ ಸಚಿವ MB ಪಾಟೀಲ್ ಸವಾಲ್ ಹಾಕಿದ್ದಾರೆ. ಇನ್ನು ಕೃಷಿ ಸಚಿವ ಕೂಡ ಕಬ್ಬಿನ ವಿಚಾರದಲ್ಲೇ ಕೇಂದ್ರ ಸರ್ಕಾರದ್ದೇ ಹೆಚ್ಚಿನ ಜವಾಬ್ದಾರಿ. ಆದರೆ ಕೇಂದ್ರ ಸಚಿವರು, ಬಿಜೆಪಿ ಸಂಸದರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಅವರ, ನೀವು ಮೊದಲು ಈ FRP ಏನಿದೆಯಲ್ಲ, ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು 3,500 ಅಂತ ಡಿಕ್ಲೇರ್ ಮಾಡ್ರಿ. ಕಟಾವು ಮತ್ತು ಸಾಗಾಣಿಕೆ ಬಿಟ್ಟು ಅಂತೇಳಿ 900, 850,000 ಹೊರತುಪಡಿಸಿದೆ ಅಂತೇಳಿ ನೀವು ಡಿಕ್ಲೇರ್ ಮಾಡಿ. 5 ಜನ ಏನು ಮಂತ್ರಿಗಳಿದ್ದಾರೆ, ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಹೋಗಿರೋದು ಅವರು ಕೇಂದ್ರದಲ್ಲಿ ಕೂತು ಇದನ್ನು ಬಗೆಹರಿಸಬೇಕು. ಅವರು ಬಗೆಹರಿಸದಲ್ಲೇ ಕದ್ದಾಡ್ತಕ್ಕಂಥದ್ದು, ಸುಳ್ಳು ಹೇಳ್ಕೊಂಡು ಅದು ಇದು ಸಬೂಬು ಹೇಳತಕ್ಕಂಥದ್ದು. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಮೈತ್ರಿ ನಾಯಕರ ತಿರುಗೇಟು. ಕಬ್ಬು ಬೆಲೆ ಕಿಚ್ಚಿನಿಂದ ಪಾರಾಗಲು ಕೇಂದ್ರ ಸರ್ಕಾರದ ಕೈ ತೋರಿದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು, ಕೇಂದ್ರ ಸಚಿವರು ಮುಗಿಬಿದ್ದಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಜ್ಯ ಸರ್ಕಾರದ ವೈಫಲ್ಯವೇ ಕಾರಣ. ರೈತರ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಅಧಿಕಾರಿಗಳನ್ನಷ್ಟೇ ಕಳಿಸ್ಕೊಡ್ತಾರೆ. ಏನ್ ಹೇಳಿದ್ರೆ ಸಿದ್ದರಾಮಯ್ಯನವರೇ, ನಿನ್ನೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೀರಲ್ಲಿ ಉಲ್ಲೇಖ ಮಾಡಿದ್ದೀರಿ. ರಾಜ್ಯ ಸರ್ಕಾರ ರೈತ ಮುಖಂಡರನ್ನ, ಕಬ್ಬು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಲಿ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ, ಏನ್ ಪ್ರಯತ್ನ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಒಂದು ದಿನ ಒಬ್ರು ಸಚಿವರು ಹೋಗ್ಲಿಲ್ಲ, ಸಕ್ಕರೆ ಸಚಿವರು ಕೂಡ ಹೋಗ್ಲಿಲ್ಲ. ಬಹಳ ಪ್ರಯತ್ನ ಮಾಡಿದ್ದೇವೆ ಅಂತೇಳಿ ಪ್ರಧಾನಮಂತ್ರಿಗೆ ಸುಳ್ಳು ಹೇಳುವ ಕೆಲಸವನ್ನ ತಾವೇನ್ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. FRP ನಿರ್ಣಯ ಆಗಿರುವಂತದ್ದು ಇಡೀ ದೇಶಕ್ಕೆ. FRP ಒಂದು ವೇಳೆ ಕಡಿಮೆ ಇದ್ರೆ ನೀವು ಈ ಹಿಂದೆನೆ ಪತ್ರ ಬರಬೇಕಾಗಿತ್ತು. ಈಗ ರೈತರು ಬೀದಿಗೆ ಬಂದ ಮೇಲೆ ಯಾಕೆ ಪತ್ರ ಬರೆದಿರೋ ಅನ್ನುವಂಥದ್ದು ನನ್ನ ಪ್ರಶ್ನೆ ಬಂದು. ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ನಡೆಗೆ
ಕೇಂದ್ರ ಸಚಿವರಾದ ವಿ ಸೋಮಣ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಉದ್ದಟತನದ ಪರಮಾವಧಿ ಎಂದು ವಿ ಸೋಮಣ್ಣ ಕಿಡಿಕಾರಿದ್ರೆ, ಅತ್ತ ಎಚ್.ಡಿ.ಕೆ ಇದು ಪ್ರಧಾನಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ. ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇದ್ರೆ ಒಪ್ಕೊಳ್ಬೇಕು, ಅದನ್ನ ಬಿಟ್ಟು ಕೇಂದ್ರದ ಕಡೆ ಬೊಟ್ಟು ಮಾಡೋದು ಸರಿಯಲ್ಲ ಎಂದು ಮಾತಿನಲ್ಲೇ ಸಿದ್ದರಾಮಯ್ಯರನ್ನ ತಿವಿದಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ. ಮೊದಲು ನೀವು ಗೂಬೆ ಕೂರಿಸೋದನ್ನು ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ, ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ ಪ್ರಧಾನಿಗಳನ್ನ ಭೇಟಿ ಮಾಡಿ. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು, ಮತ್ತು ಇದು ಒಂದು ಒಳ್ಳೆ ಉದ್ದಟತನದ ಪರಮಾವಧಿ. ಇದು 2ನೇ ಸಾರಿ ಮುಖ್ಯಮಂತ್ರಿ ಆದಿ ಬರೀ ಮಾತಾಡ್ತಾರೆ, ಪ್ರಧಾನಿಗಳು ತೋರಿಸಿರಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಇದೇ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ, ನಮ್ಮಲ್ಲಿ ಒಂದು ರೀತಿ ಇದೆ, ನಮಗೆ ತೊಂದರೆ ಕೊಟ್ಟಿದ್ದೀರಿ ಅಂತೇಳಿ ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರೆ, ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೂ ಇನ್ನೊಂದು ಮಾಡೋಕ್ಕಾಗತ್ತಾ? ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ. ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಳ್ಕೊಂಡು ಕೂತಿದ್ದಾರೆ. ಒಟ್ಟಾರೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸಚಿವರು ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ರಾಜಕೀಯ ಒಣ ಪ್ರತಿಷ್ಠೆಯನ್ನ ಬಿಟ್ಟು ಎಲ್ಲರೂ ಕೂಡ ರಾಜ್ಯದ ಅನ್ನದಾತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.